ಅಪ್ಪನ ನಿಮ್ಮ ಅಪ್ಪ ಎಂದೊಂದು ಹಳೆ ಉನ್ ಜೊತೆ ಚೊಪ್ಲಿ ಅದಾವೆ ಅದನ್ನ ಹಾಕಿಂಡು ತೋಟಕ್ಕೆ ಸುತ್ತ ಬಾ ಸಾಕತ್ತದೆ. ಏ ಬರೀ ಓಡುದು ಮಾತ್ರ ಅಲ್ಲ ಕಣೆ ಅಮ್ಮ, ಮತ್ತೆ ಅಲ್ಲಿ ಹೋಗ್ಕೊಂಡು ಭಾರ ಎಲ್ಲ ಎತ್ತಕ್ಕಿರ್ತದ ಗೊತ್ತಾನೋ. ಅವಾಗ ನನ್ನ ಕೈ ಎಲ್ಲ ಫುಲ್ ದಪ್ಪ ದಪ್ಪ ಹಾಕೊಂಡು ಫುಲ್ ಫಿಟ್ ಹತ್ತೀನಿ ಗೊತ್ತಾನೋ. ಎಲ್ಲ ಹೀರೋ ಬರ್ತಾರ ನೋಡಿ ಟಿವಿಲಿ, ಹಂಗಾತೀನಿ ನಾನು. ಫುಲ್ ಮಜಲ್ಸ್ ಬರ್ತದೆ. ಅಲ್ಲ ಅಲ್ಲೆಲ್ಲ ಹೋಗ್ಕೊಂಡು ಭಾರ ಎತ್ತ ಬದಲು ಇಲ್ಲಿ ನಮ್ಮನೆಲ್ಲ ಅಡಿಕೆ ಮೂಟೆ ಇದೆಯಲ್ಲ ಅದೊಂದು ತಾಕು ಹೋಗಿ ನೀ ಅಂತಕ್ಕೊಂದು ಮಂಡಿಗೆಲ್ಲ ಹಾಕಿ ಬರಬಾರ್ದು. ಹಾ ಅಲ್ಲ ಕಣ ಹುಡುಗ, ಅದು ದುಡ್ಡು ಕೊಟ್ಕೊಂಡು ಅಲ್ಲಿಗೆ ಹೋಗಿ ಭಾರ ಎತ್ತಿ ಅಲ್ಲ ನಾವೇ ಕಷ್ಟ ಪಡಕ್ಕೆ ಅಲ್ಲಿಗೆ ಹೋಗಿ ದುಡ್ಡು ಎಂತ ಕೊಡ್ಬೇಕು? ಸುಮ್ಮನೆ ಅವ್ರ ಮನೆ ಕೆಲಸ ಮಾಡಕ್ ನಾವೆಂತಕ್ಕೆ ಹೋಗ್ಬೇಕು ಅವ್ರ ಭಾರ ಎತ್ಕೊಡಕ್ಕೆ? ಥೋ ಅಮ್ಮ, ನಿಂಗೆ ಹೇಳ್ರ ಅರ್ಥ ಆಗುದಿಲ್ಲ ಕಣೆ ಮಾರತಿ, ಸುಮ್ಮನಿರು. ಎಲ್ಲ ಪಿಕ್ಚರ್ ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ ಗೊತ್ತಾನೋ, ಅದಕ್ಕೆ ಅವರೆಲ್ಲ ಅಷ್ಟು ಗನಾಗ್ ಕಾಣೋದು. ಮಗ್ನೆ ಪಿಕ್ಚರ್ ಅವರೆಲ್ಲ ಮಾಡ್ತಾರಂತ ನಂಗೂ ಗನಾಗ್ ಗೊತ್ತದೆ ಆತನೋ. ಆದ್ರೆ ಅವ್ರು ಯಾರು ಬಟವಾಡೆ ದುಡ್ಡು ಕತ್ಕೊಂಡು ಹೋಗಿ ಮಾಡೋದಲ್ಲ ಮಗ್ನೆ. ಅವರೆಲ್ಲ ಸ್ವಂತ ದುಡ್ಮೆ ಮಾಡ್ಕೊಂಡು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಮತ್ತೆ ಹೋಗೋದು ಗೊತ್ತಾತನೋ. ನೀನ್ ಇಲ್ಲಿ ಬಂದ್ಕೊಂಡು ಅಪ್ಪಯ್ಯನ ಹತ್ರ ಬಟವಾಡೆ ದುಡ್ಡು ಕದ್ದಿದ್ದಲ್ದೆ ಮತ್ತೆ ನಂಗೆ ಪಾಠ ಬೇರೆ ಹೇಳ್ಕೊಡ್ತೀಯನೋ? ಅಬ್ಬಬ್ಬಬ್ಬಬ್ಬ ಗನಾಗಿದ್ಯಾ ಮರೆಯ ಹುಡುಗ. ಅಲ್ಲ ಪುಣ್ಯಾತ್ಮ, ಇಷ್ಟು ದಿನ ಆಗಿದೆ ಬಾಮಿಯಿಂದ ನೀರು ಸೇದ್ಕೊಂಡು ನಾನು ಒಬ್ಬಳೇ ಒಳಗೆ ತಂದು ಹಾಕ್ಬೇಕು ಬಿಟ್ರೆ. ಅಮ್ಮ ನೀರು ಸೇದ್ತಿದ್ಯಾಲನೆ, ನಾನೊಂಚೂರು ಸೇದ್ ಕೊಡ್ಲಾನೆ ಒಳಗೆ ಹಾಕ್ಬೇಕನೆ ಹಂಗಾರೆ ಅಂತ ಈಗ ಒಂದಿನಾರು ಕೇಳಿಯನ? ಅವತ್ತೊಂದಿನ ನೊಲ್ಲಿ ಎಲ್ಲ ಕೆಟ್ಟೋಗಿ ಮೋಟ್ರ್ ಹಾಳಾಗಿದ್ದೀನ. ಇವು ಅಪ್ಪ ಮಗಂಗೆ ಸಾನಕ್ಕೆ ಹಂಡೆ ನೀರು ತುಂಬಿಸೀನಿ, ಮುಂದೆ ದಿನಾರು ಬಾರ ಎತ್ತಿಯನ. ಈಗ ಬಂದ್ಕಿ ನಾನಂತೂ ಹೇಳ್ತಾನೆ ಮಗಳು ಹುಡಿ ಮಾಡ್ತೀನಿ ಗೊತ್ತಾನ. ಆತ್ ಮರತಿ, 9 ತಿಂಗಳು ಹೊತ್ತು ಹೆತ್ತಿದಕ್ಕೆ ಹಿಂಗಿದ್ ಮಾತಾಡ್ತೀಯಲ್ಲ ಅಂತ ಹೇಳುದು ಒಂದು ಬಿಟ್ಕೊಂಡು ಮತ್ತೆ ಎಲ್ಲ ಹೇಳಿ ಮರತಿ. ಕೆಲವ್ರು ಹುಡುಗಿರು ಈ ಕೊನೆಗೆ ಲವ್ ಬ್ರೇಕಪ್ ಆಗ ಸುರಿಗೆ ನಮ್ಮ ಶ್ವೇತನು ಹಂಗೆ ಹೇಳಿದ್ಲು ಬಿಡು, ನಂಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ನಿಂಗೆ ಅಂತ ಹೇಳೋತಾರಲ್ಲ ಹಂಗೆ ಅಮ್ಮಂದ್ರು ಇದೊಂದು ಡೈಲಾಗು. ನಿಮ್ಗೆ ಅಂತ ಗೊತ್ತದೆ 9 ತಿಂಗಳು ಹೊತ್ತು ಹೆತ್ತು ಸಾಕಿದಕ್ಕೆ ನೀವು ಹಿಂಗೆ ಮಾಡಿದ್ಕೊಂಡ್ರೆ ನಮಗೆ ಅಂತ ಅಲ್ಲನ? ಕಾಮಣಿ ಒಂದು ಸರ್ಗೋಲಲ್ಲಿ 4 ಕಡುಬು ಮಾಡಿಟ್ಟಿನ ಮಗ್ನೆ, ತೆಪ್ಪನ 4 ಕಡುಬು ಹಾಕಿನ ತಿನ್ಕೊಂಡು ಇಟ್ಲ ತಿರುಗಿ ನೋಡ್ದೆ ತೋಟಕ್ಕೆ ಹೋದಿ ಇಲ್ಲ ಅಂದ್ರೆ ಬಟವಾಡೆ ದುಡ್ಡು ತೆಗ್ದಿದ್ ನೀನೇ ಅಂತ ಹೇಳಿ ಅಪ್ಪ ಹಿಂಗೆ ಹೇಳ್ಕೊಟ್ಟು ಮಗಳು ಹುಡಿ ಮಾಡಿಸ್ತೀನಿ ಮಗ್ನೆ ಆತ. ಲೆಕ್ಕಿ ಬರ್ಲು ಗನಾಗ್ ಮಾಡಿ ಹದ ಮಾಡಿಟ್ಟಿನಿ. ಅಬ್ಬಾ ಆತ್ ಮಾರತಿ. ಮತ್ತೆ ಅಲ್ಲಿ ಜಿಮ್ಮಿಗೆಲ್ಲ ಹೋದ್ರೆ ಬರೀ ಕೊಡುಗು ಗಿಟ್ಟು ತಿನ್ಕೊಟ್ರೆ ಆಗಲ್ಲ, ಒಣ ಕೊಟ್ಟು ತಿನ್ಕೊಂಡು ಅಲ್ಲಿ ಭಾರ ಎತ್ತಕ್ಕಾಗುದ್ಲಾ? ಒಳ್ಳೆ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಮಾಡೋಕೆ ಹೇಳ್ಯಾರೆ, ಒಂದಷ್ಟು ಪೌಡ್ರ್ ಎಲ್ಲ ಕೊಟ್ಟಾರೆ. ಅದು ಮತ್ತೆ ಎಂಥದ್ದು ಬಾಳೆಹಣ್ಣಿನ ಜ್ಯೂಸು ಮತ್ತೆ ಹಣ್ಣಿನ ಜ್ಯೂಸ್ ಎಲ್ಲ ಭಾಳ ತಿನ್ಬೇಕು, ಮತ್ತೆ ಇದು ಚಿಕನ್ ತಿನ್ಬೇಕು, ಮತ್ತೆ ಮೊಟ್ಟೆ ತಿನ್ಬೇಕು. ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟೆ ಬೇಯಿಸ್ಕೊಡ್ಬೇಕಾತನೋ? ಅಯ್ಯೋ ನಿನ್ ಸಾಂಬ್ರಬ್ಬ ವಾರ ಹಿಡಿತು ಎಂತ ಮೊಟ್ಟೆ ಬೇಯಿಸ್ಕೊಡ್ಬೇಕಾ? ಅಯ್ಯೋ ಅಯ್ಯೋ ದುಡ್ಡೇ ನಿಮ್ಮ ಅಪ್ಪ ಎಲ್ಲಿ ಮೊಟ್ಟೆ ಇಟ್ಟಂಗೆ ದುಡ್ಡು ಇಡ್ತಾರಂತ ಮಾಡಿಯಾನ? ಹಾ ಅಲ್ಲ ಹಂಗಾರೆ ಕೋಳಿ ಇಲ್ದೆ ಇಲ್ಲಿ ಎಲ್ಲಿಂದ ಯಾರ ಮನೆ ತಗೋಬರದ ಮೊಟ್ಟೆನ? ದಿನ ದುಡ್ಡು ಕೊಟ್ಟು ಮೊಟ್ಟೆ ತಂದು ನಿನ್ ಸಾಕುದು ಹೌದನ? ಅಬ್ಬಬ್ಬಬ್ಬ ಇದೆಲ್ಲ ಯಾವಾಗ ಶುರು ಆಗ್ಯದ ಮರಯ್ಯ? ತ್ಯಾಪ್ಪನಲ್ಲಿ ಕೊಡ್ಬಿಟ್ಟು ಏನ್ ನಾವೆಲ್ಲ ತಿಂದು ಗಟ್ಟಿಗಿಲ್ಲನೋ? ನಿಂದೊಂದು ಬಾಳೆಹಣ್ಣಂತೆ ಮೊಟ್ಟೆ ಅಂತ ಚಿಕನ್. ಹಾ ತೋರಿಸ್ತೀನಿ ಮಗನೇ ನಿಂಗೆಲ್ಲ ಆತ. ಅಮ್ಮ ಇಲ್ಲ ಅಂತ ಹೇಳ್ಬೇಡ ಅಮ್ಮ, ಪ್ಲೀಸ್ ಕಣೆ ಅಮ್ಮ. ಆತಾತ್ ಎಂತದ ನೋಡೋಣ. ಪಕ್ಕದ ಮನೆ ಪೊದ್ಮಕ್ಕ ನಾಟಿ ಕೋಳಿ ಮೊಟ್ಟೆ ಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೊಂಚೂರು ದುಡ್ಡು ಗಿಡ್ಡು ಕೊಟ್ಕೊಂಡು ಕಮ್ಮಿ ರೇಟಿಗೆ ಕೊಡ್ತದೆ ಅಂತ ಕೇಳ್ತೀನಿ. ಮತ್ತು ನೀವು ಇಷ್ಟೆಲ್ಲ ಕೇಳತ್ತೀನಿ ನಾನು ಎಂತ ಕೊಡುದಿಲ್ಲ ಅಂತ ಹೇಳಕ್ಕಾಗ್ತದನೋ? ಆದ್ರೆ ಮಗ್ನೆ ಈ ಸರಿ ಹೇಳಿನಿ, ತೋಟಕ್ಕೆ 2 ರೌಂಡ್ ಹಾಕಿ ಮತ್ತಲ್ಲಿ ಹೋಗ್ಬೇಕು. ಜಿಮ್ಮಿಗಾರು ಹೋಗು ಪೊಮ್ಮಿಗಾರು ಹೋಗು ಗೊತ್ತಾಗ್ತಾನೋ? ಹ್ಞೂ ಸರಿ ಕಣಮ್ಮ. ಅಲ್ಲ ನನ್ನ ಹಂಗೆ ನೀವು ಎಲ್ಲ ಜಿಮ್ಮಿಗೆ ಸೇರ್ಕೊಂಡಿರಾ ಎಂತ ಕತೆ? ಹೋಗ್ತದಿರಾ ಇಲ್ಲಂಡ್ರಾ ಎಂತ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆತಾ. ಹಂಗೆ ನಮ್ಮ ಮಲ್ನಾಡ್ ಪುಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆಯಲ್ಲ ಅದನ್ನ ದಬಾಯಿಸಿ ಒತ್ತಿ ಅತಂಡ್ರಾ.